2022ರಲ್ಲಿ ಸುಮಾರು 5 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಪ್ರಾರಂಭವಾಗಿರುವ ತೊಗರಿ ಮಂಡಳಿ ಪ್ರಾರಂಭಿಸಿದೆ. ಆದರೆ ಅಲ್ಲಿಂದ ಯಾವುದೇ ಬೆಳವಣಿಗೆ ಆಗಿಲ್ಲ. ಹೀಗಾಗಿ ಸರ್ಕಾರ ಮಂಡಳಿಗೆ ಆಸಕ್ತರನ್ನು ಅಧ್ಯಕ್ಷರನ್ನಾಗಿಸಿ ಅಭಿವೃದ್ಧಿಗೆ ಒತ್ತು ನೀಡಬೇಕು ಎಂದು ಬಿಜೆಪಿ ರಾಜ್ಯ ಮಾಧ್ಯಮ ಅಧ್ಯಕ್ಷೆ ಡಾಕ್ಟರ್ ಸುಧಾ ಹಲಕಾಯಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸ್ವಲ್ಪ ದಿನ ಕಾರ್ಯನಿರ್ವಹಿಸಿದ ಮಂಡಳಿ ಸ್ವತಃ ಕಟ್ಟಡ ನಿರ್ಮಿಸಿಕೊಂಡಿದ್ದು ಬಿಟ್ರೆ ಬೇರೆ ಏನು ಮಾಡಿಲ್ಲ. 2019ರಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರ ಮಣ್ಣಿನ ಗುಣ ಉತ್ತಮವಾಗಿರುವುದರಿಂದ ಕಲಬುರಗಿಯ ತೊಗರಿ ಬೆಳೆಯನ್ನ ಪಿಜಿಜೆ ಪೀಸ್ ಎಂದು ಕರೆದಿದ್ದೆ. ಅಲ್ಲದೆ 2022ರಲ್ಲಿ ಭೀಮಾ ಬ್ರ್ಯಾಂಡ್ ಹೆಸರಿನಲ್ಲಿ ತೊಗರಿ ಬೆಳೆ ಮಾರಲು ಬಿಜೆಪಿ ಪ್ರಾರಂಭ ಮಾಡಿತು. ಆದ್ರೆ ನಂತರ ಅದು ನೆನೆಗುದಿಗೆ ಬಿದ್ದಿದೆ. ಸದ್ಯ ಸ್ತಬ್ಧವಾಗಿರುವ ಮಂಡಳಿಯನ್ನು ಸಕ್ರಿಯಗೊಳಿಸಲು ಹಾಲು ಉತ್ಪಾದಕರ ರೀತಿ ತೊಗರಿ ಉತ್ಪಾದಕರ ಸಂಘ ಕಟ್ಟಬೇಕು. ಭೀಮಾ ಬ್ರ್ಯಾಂಡ್ ಮೂಲಕ ಮಾರಾಟ ಮಾಡಬೇಕು. ಅನೇಕ ದೇಶಗಳಿಗೆ ರಫ್ತು ಮಾಡಬಹುದು. ಜೊತೆಗೆ ಕೇಂದ್ರದ ಅಕ್ಕಿ ಜೊತೆಗೆ ಭೀಮಾ ಬೆಳೆ ಮಾರಾಟ ಮಾಡುವುದು ಸೇರಿದಂತೆ ಹಲವು ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಬೇಕು ಎಂದು ಸುಧಾ ಹಲಕಾಯಿ ಒತ್ತಾಯಿಸಿದರು. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕಲಬುರಗಿಯಲ್ಲಿ ನಾವು ಬೆಳೆಯುವ ತೊಗರಿ ಇದು ನಮಗೊಂದು ಕಲಬುರಗಿ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಕಿರೀಟ ಆಗಿದೆ. ನಮಗಿದು ಎಲ್ಲರಿಗಿಂತ ಶ್ರೇಷ್ಠ ತೊಗರಿಯನ್ನು ನಮ್ಮ ಹತ್ರ ನಾವು ಬೆಳೀತಾ ಇದ್ದೀವಿ. ತೊಗರಿ ಅಭಿವೃದ್ಧಿ ಮಂಡಳಿಯನ್ನು 2002ರಲ್ಲಿ ಸ್ಥಾಪನೆ ಮಾಡಿದರು. ಅದಾದಮೇಲೆ ಒಂದು 5 ಕೋಟಿ ಅದಕ್ಕೆ ಬಂಡವಾಳ ಹಾಕಿದರು. ಅದಾದಮೇಲೆ ಅದೆಲ್ಲೋ ಅದೇ ಒಂದು ಪ್ರೋಗ್ರೆಸ್ ಆಗಿಲ್ಲ ಈ ವಿಷಯದ ಬಗ್ಗೆ. 2019ನಲ್ಲಿ ಕೇಂದ್ರ ಸರ್ಕಾರದಿಂದ ನಮ್ಮ ತೊಗರಿಗೆ GI ಟ್ಯಾಗ್ ಕೊಟ್ಟಿದ್ರು. ದಟ್ ಈಸ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ. ಅದಕ್ಕೆ ನಂಬರ್ 353 ಜಿಯೋಗ್ರಫಿಕಲ್ ಟ್ಯಾಗನ್ನು ಕೊಟ್ಟಿದ್ರು. 2022ರಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ಇದೊಂದು ಭೀಮಾ ಬ್ರ್ಯಾಂಡ್ ಅಂತ ಮಾಡಿದರು. ನಮ್ಮ ತೊಗರಿಗೆ ಪಿಜನ್ ಪಲ್ಸಸ್ ಅಂತಲೂ ಕರೀತಾರೆ ಇದನ್ನು. ಸೊ ಇದು ಭೀಮಾ ಬ್ರ್ಯಾಂಡ್ ಮಾಡಿದರು. ಅದಾದಮೇಲೆ ಏನೂ ಮುಂದುವರಿಕೆ ಆಗಿಲ್ಲ. ಈ ವಿಷಯದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಇದನ್ನು ಮುಂದುವರಿಬೇಕು. ನಮ್ಮ ರೈತರಿಗೆ ಇದರಿಂದ ಒಳ್ಳೆಯದಾಗಬೇಕು. ಆಮೇಲೆ ತೊಗರಿ ಅಭಿವೃದ್ಧಿ ಮಂಡಳಿಗೆ ಪೂರ್ವ ಕಂಪ್ಲೀಟಾಗಿ ಯಾರು ಟೈಮ್ ಕೊಡ್ತಾರೆ ಅಥವಾ ಯಾರು ಇಂಟ್ರೆಸ್ಟೆಡ್ ಇರ್ತಾರೆ NGOs ಜೊತೆಗೆ ಅವ್ರು ಕೊಲಾಬ್ರೇಷನ್ ಮಾಡಿಕೊಂಡು ಇದನ್ನು ಆದಷ್ಟು ನಮ್ಮ ಜನರಿಗೆ ಕಲಬುರಗಿ ಜನರಿಗೆ ಒಳ್ಳೆಯದಾಗೋ ಥರ ಇದ್ರ ಬಗ್ಗೆ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗಳನ್ನು ಮಾಡಬೇಕು ಅಂತ ಹೇಳ್ತೀನಿ. ಆವಾಗ ನಫೇದ್ ಮೂಲಕ ಸ್ವಲ್ಪ ವ್ಯವಹಾರ ಮಾಡಿದರು. ಅದು ಮಾಡಿ ಒಂದು ಕಟ್ಟಡವನ್ನು ಕಟ್ಟಿದ್ರು ಆವಾಗ. ಅದಾದಮೇಲೆ ಏನೂ ಡೆವಲಪ್ಮೆಂಟ್ ಆಗಿಲ್ಲ. ನೆಫೇದ್ ಅಂತಂದರೆ ನ್ಯಾಷನಲ್ ಅಗ್ರಿಕಲ್ಚರಲ್ ಫೆಡರೇಷನ್ ಆಫ್ ಇಂಡಿಯಾ ಇದೆ ಇದು. ಸೊ ಅದಾದಮೇಲೆ ಏನು ಮುಂದೆ ಡೆವಲಪ್ಮೆಂಟ್ ಆಗಿಲ್ಲ. ಈಗ ಆಗಬೇಕಾಗಿರೋ ಕೆಲಸಗಳನ್ನು ಒಂದು ಲಿಸ್ಟನ್ನು ಓದ್ತೀನಿ. ಹಾಲು ಉತ್ಪಾದಕರ ರೀತಿ ತೊಗರಿ ಉತ್ಪಾದಕರ ಸಂಘ ಕಟ್ಟಡ ಆಗಬೇಕು. ಅವ್ರದ್ದು ಒಂದು ಏನು ಫಾರ್ಮೇಷನ್ ಆಗಿದೆ, ಎಲೆಕ್ಷನ್ಸ್ ಆಗುತ್ತೆ, ಒಂದು ಹಾಲು ಉತ್ಪಾದಕರ ಅವರಿಗೆಲ್ಲ ಎಷ್ಟೋ ಒಂದು ಇದು ಸಿಗ್ತಾಯಿದೆ, ಫೆಸಿಲಿಟಿ ಸಿಗ್ತಾಯಿದೆ. ಈಗ ಆ ಥರ ನಮ್ಮ ತೊಗರಿ ರೈತರಿಗೆ ಅಥವಾ ಮಾರಾಟ ಮಾಡೋರಿಗೆ ಅದು ಸಿಗ್ತಾ ಇಲ್ಲ. ಸೊ ಆ ಥರ ಒಂದು ಸಂಘ ಇಲ್ಲಿ ಸ್ಟಾರ್ಟ್ ಆಗಬೇಕು. ಆಮೇಲೆ ಭೀಮಾ ಬ್ರ್ಯಾಂಡ್ ಮೂಲಕ ಆನ್ಲೈನ್ ಮೂಲಕ ಮಾರಾಟ ಆಗಬೇಕು. ಅನೇಕ ದೇಶಗಳಿಗೆ ರಫ್ತು ಮಾಡಬಹುದಾದ ಕಾರಣ ಕಲಬುರಗಿ ತೊಗರಿ ಬಗ್ಗೆ ಉತ್ತಮ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.